ಬೆಂಗಳೂರಿನಲ್ಲಿ ಮೂಕ ಪ್ರಾಣಿಗಳ ಗೋಳಾಟ, ಕಾಮಧೇನುವಿನ ಕೆಚ್ಚಲನ್ನೇ ಕೊಯ್ದಿದ್ದಾರೆ ಕಿಡಿಗೇಡಿಗಳು. ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ನಡೆದಿರುವಂತಹ ಘಟನೆ ಇದೆ. ಕೆಚ್ಚಲು ಕೊಯ್ದ ಕಾರಣ ಗೋಮಾತೆ ನರಳಾಡ್ತಾ ಇದ್ದಾರೆ. ಎಂಥ ಹೀನ ಮನಸ್ಥಿತಿಯ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿದ್ದಾರೆ. ಕಾಮಧೇನು ಅಂತ ಪೂಜಿಸುವ ಗೋಮಾತೆಯ ಕೆಚ್ಚಲನ್ನ ಕೊಯ್ಯುವಂತ ಮನಸ್ಥಿತಿ, ರಾಕ್ಷಸ ಮನಸ್ಥಿತಿ. ಸದ್ಯ ಈ ಸಂಬಂಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮೂಕ ಪ್ರಾಣಿಗಳ ಗೋಳಾಟ ಕೇಳೋರೆ ಇಲ್ಲ ಎನ್ನುವಂತಾಗಿದೆ. ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಗೆಯೇ ಕೆಚ್ಚಲು ಕೊಯ್ದ ಕಾರಣ ಗೋಮಾತೆ ನರಳಾಡ್ತಾ ಇದ್ದಾಳೆ. ಗಮನಿಸ್ತಾ ಇರ್ಬೋದು, ಇದೇ ಗೋವಿನ ಕೆಚ್ಚಲನ್ನ ಕೊಯ್ಲಾಗಿದೆ. ಯಾಕೆ ಕೊಯ್ದ್ರು? ಏನು ಉದ್ದೇಶ ಇತ್ತು? ಈ ಹಸು ನಿಮಗೆ ಏನು ಮಾಡಿತ್ತು? ಏನು ದ್ವೇಷ ಸಾಧಿಸಿತ್ತು? ನಾವೆಲ್ಲ ಪೂಜ್ಯನೀಯ ಭಾವದಿಂದ ನೋಡುವಂತ ಗೋವು. ಜೈ ಶ್ರೀರಾಮ್. ಇವತ್ತಿನ ದಿನ ಬೆಳಗ್ಗೆ ಬಹಳ ಒಂದು ಡಿಸ್ಟರ್ಬಿಂಗ್ ಸುದ್ದಿ ಒಂದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಚಾಮರಾಜಪೇಟೆಯ ಕಾಟನ್ಪೇಟೆ ವ್ಯಾಪ್ತಿಯಲ್ಲಿ 3 ಹಸುಗಳ ಗೋಮಾತೆಗಳ ಕೆಚ್ಚಲನ್ನು ಕತ್ತರಿಸಿದ್ದಾರೆ ಈ ತುರ್ಕರು. ಇವರಿಗೆ ಏನು ದೊಡ್ಡ ರೋಗ ಬಂದು ಹೊತ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ತಾಕತ್ತಿದ್ದರೆ ಈ ರೀತಿ ಹಸುಗಳ ಕೆಚ್ಚಲನ್ನು ಕಟ್ ಮಾಡ್ತೀವಿ ಅಂತೇಳಿ ಪಬ್ಲಿಕ್ಕಾಗಿ ಅನೌನ್ಸ್ಮೆಂಟ್ ಮಾಡಿ ಬರಬೇಕಿತ್ತು ಈ ತುರ್ಕನ ಮಕ್ಕಳು. ಇವರಿಗೆ ಶ್ರೀರಾಮ್ ಸೇನೆ, ಹಿಂದೂ ಕಾರ್ಯಕರ್ತರು ಏನು ಅಂತ ಹೇಳಿ ನಾವು ತೋರಿಸ್ತಾ ಇದ್ದೋ. ಇವರು ನಿಜವಾಗಿ ಇವ್ರ ತಂದೆದಿರಿಗೆ, ಇವ್ರ ತಾಯಿದಿರಿಗೆ ಹುಟ್ಟಿದಾರ, ಈ ಥರ ಕೆಲಸ ಮಾಡ್ತಾರ. ಹಸುವಿನ ಕೆಚ್ಚಲನ್ನು ಕಟ್ ಮಾಡೋಕ್ಕೆ ಬದಲು ತಮಗೆ ಹಾಲು ಉಣಿಸಿದ ತಾಯಿಯ ಎದೆಯನ್ನು ಕಟ್ ಮಾಡಬೇಕಿತ್ತು. ಅದು ಚೆನ್ನಾಗಿತ್ತು. ನಿಮಗೇನಾರ ಮಾನ ಮರ್ಯಾದೆ ಇದೆಯಾ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ವಿ, ಪಾಪ ಮೂಕ ಪ್ರಾಣಿಯ ಗೋಳಾಟ ಕೇಳೋರೇ ಇಲ್ಲ. ಈ ಹಸುವಿನ ಕೆಚ್ಚಲನ್ನ ಕೊಯ್ದವರು ಯಾರು? ಏನಾದರೂ ಮಾಹಿತಿ ಇದೆಯಾ? ಯಾವ ಕಾರಣಕ್ಕಾಗಿ ಕೊಯ್ದಿದ್ದಾರೆ? ಸಂಪತ್, ಖಂಡಿತವಾಗೂ ಈ ಒಂದು ದೃಶ್ಯವನ್ನ ನೋಡ್ತಾ ಇದ್ರೆ ಎಂಥವರ ಕಣ್ಣಲ್ಲೂ ಕೂಡ ಕ್ಷಣಾರ್ಧದಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ತಾಯಿ ಹಾಲಿನ ಒಂದು ಹಾಲಿಗೆ ಎಷ್ಟು ಮಹತ್ವ ಇದೆಯೋ, ಗೋಮಾತೆಯ ಹಾಲಿಗೂ ಕೂಡ ಅಷ್ಟೇ ಮಹತ್ವ ಇದೆ. ಜೊತೆಗೆ ಭಾರತೀಯ ಸನಾತನ ಧರ್ಮದಲ್ಲೂ ಕೂಡ ಗೋಮಾತೆಗೆ ಅಷ್ಟು ಗೌರವವನ್ನು ಕೊಡುವಂತ ಕೆಲಸ ಹಿಂದೂ ಧರ್ಮದಲ್ಲಿ ಮಾಡಲಾಗುತ್ತೆ. ಅದೇ ಒಂದು ಗೋಮಾತೆಯ ಕೆಚ್ಚಲನ್ನ ಕತ್ತರಿಸುವಂತಹ ಕಟಕರು ಕೂಡ ಇದಾರ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಒಂದು ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯ ಗೂಡ್ಸೆಟ್ ರಸ್ತೆಯಲ್ಲಿರುವಂತಹ ಸರ್ಕಾರಿ ಪಶು ಆಸ್ಪತ್ರೆಯ ಅಂದ್ರೆ ಆ ಒಂದು ಆಸ್ಪತ್ರೆ ಬಳಿ ನಡೆದಿರುವಂತಹ ಘಟನೆ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಸಿಗ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಹಸುಗಳೇನಿದ್ದಾವೋ, ಹಸುಗಳಿಗೆ ಒಂದಷ್ಟು ಸಣ್ಣ ಪುಟ್ಟ ತೊಂದರೆ ಇತ್ತು. ಸಣ್ಣ ಪುಟ್ಟ ತೊಂದರೆ ಇರುವಂತ ಕಾರಣದಿಂದಾಗಿ ಅಂದ್ರೆ ಪಶುವಿನ ಆಸ್ಪತ್ರೆ ಕರ್ಕೊಂಡು ಬಂದುವಂತ ಕೆಲಸ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾಯ್ತೋ ಎನ್ನುವಂತ ಸರಿಯಾದ ರೀತಿಯಲ್ಲಿ ಯಾರು ಕೂಡ ಇದಕ್ಕೊಂದು ಉತ್ತರವನ್ನ ಕೊಡ್ಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಆದ್ರೆ ಆ ಕೆಚ್ಚಲನ್ನ ಕೊಯ್ದಿರುವಂತದ್ದು ಉಗ್ರಗಾಮಿಗಳ ರೀತಿಯಲ್ಲಿ ಈ ಕೃತ್ಯವನ್ನ ಮನಸ್ಸೋ ಇಚ್ಛೆ ಕೆಚ್ಚಲನ್ನು ಕೊಯ್ದಿರುವಂತದ್ದು ಎಷ್ಟು ಸರಿ ಎನ್ನುವಂತಹ ಒಂದು ಆಕ್ರೋಶವನ್ನ ಹಿಂದೂ ಸಂಘಟನೆಗಳು, ಶ್ರೀರಾಮ್ ಸೇನಾ ಮುಖಂಡರುಗಳು ಕೂಡ ಆಕ್ರೋಶನ ಹೊರಗಾಗ್ತಾ ಇರುವಂತದ್ದು. ಅದೇ ಅಮೃತ ಕೊಡುವಂತಹ ಗೋಮಾತೆಯ ಒಂದು ಕೆಚ್ಚಲನ್ನ ಕೊಯ್ದಿರುವಂತಹ ಕೈಗಳಿಗೆ ಕೂಡ್ಲೆ ಶಿಕ್ಷೆ ಒಳಪಡಿಸುವಂತ ಕೆಲಸ ಬೆಂಗಳೂರು ಪೊಲೀಸರು ಮಾಡಬೇಕು. ಜೊತೆಗೆ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಕಠಿಣವಾದಂತಹ ಶಿಕ್ಷೆ ಕೊಡ್ಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೂ ಕೂಡ ಇದೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವೇ ಸ್ವತಃ ಯಾರು ಈ ಒಂದು ಕೃತ್ಯವನ್ನ ಬೆಸಗಿದ್ರೋ ಅವರಿಗೆ ಒಂದ್ ರೀತಿಯಾದಂತಹ ದಂಡ ಅಂದ್ರೆ ಕಠಿಣವಾದಂತಹ ಕ್ರಮವನ್ನ ನಾವೇ ವಿಧಿಸುವಂತ ಕೆಲಸ ಮಾಡ್ತೇವೆ ಎನ್ನುವಂತಹ ಆಕ್ರೋಶದ ಮಾತುಗಳನ್ನ ಶ್ರೀರಾಮ್ ಸೇನೆ ಬೆಂಗಳೂರು ಏನು ಒಂದು ಸಂಘಟನೆ ಇದೆಯೋ ಆ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ಬೆಂಗಳೂರು ಅಧ್ಯಕ್ಷರು ಕೂಡ ಆಕ್ರೋಶನ ಹೊರಗಾಕುವ ಮೂಲಕವಾಗಿ ಈ ಒಂದು ಘಟನೆ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತ ಕೆಲಸ ಆಗಿದೆ. ಜೊತೆಗೆ ಈ ಕೃತ್ಯವನ್ನ ಬೆಸಗಿರುವಂತವರನ್ನ ಕೂಡಲೇ ಹುಡುಕಿ
ಶಿಕ್ಷೆ ಕೊಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟಕ್ಕೂ ಕೂಡ ಕರೆ ಕೊಡ್ತೇವೆ ಎನ್ನುವಂತ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಡಲಾಗಿದೆ. ಜೊತೆಗೆ ಈ ಕೃತ್ಯ ಎಸಗಿದ್ದವರ ವಿಚಾರದಲ್ಲೂ ಕೂಡ ಆಕ್ರೋಶನ ಹೊರಗಾಕುವಂತ ಕೆಲಸ ಒಟ್ಟಾರೆ ಮಾಡ್ತಾ ಇರುವಂತದ್ದು ಸಂಪತ್. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ದೀರಿ, ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರುವಂತ ಘಟನೆ. ನಾವು ನೀವೆಲ್ಲ ಪೂಜ್ಯನೀಯ ಭಾವದಿಂದ ನೋಡುವಂತ ಗೋಮಾತೆಯ ಕೆಚ್ಚಲನ್ನ ಕೊಯ್ತಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಎಂಥದ್ದು, ಎಂಥ ಹೀನ ಮನಸ್ಥಿತಿ, ಎಂಥ ತುಚ್ಛ ಮನಸ್ಥಿತಿ ಇವರದ್ದು. ನಿಮಗೂ ಈ ಗೋವಿನ ಮಾಲೀಕನಿಗೂ ಏನಾದ್ರೂ ವ್ಯವಹಾರ ಇದ್ರೆ, ಏನಾದ್ರೂ ದ್ವೇಷ ಇದ್ರೆ ನೀವಿಬ್ರು ಕರೆದು ಮಾತಾಡ್ಕೊಳ್ಳಿ, ನೀವಿಬ್ರು ಏನಾದ್ರೂ ಮಾಡ್ಕೊಳ್ಳಿ. ಆದರೆ ಈ ಗೋವಿಗೆ ಯಾಕೆ ಹಿಂಸೆ ಕೊಡ್ತೀರಾ? ಈ ಗೋವು ನಿಮಗೇನು ಮಾಡಿತ್ತು? ನಿಮ್ಮ ಮೇಲೇನೆ ದ್ವೇಷ ಸಾಧಿಸಿತ್ತು? ಪುಣ್ಯಕೋಟಿ ಅಂತ ಪೂಜೆ ಮಾಡ್ತೀವಿ ನಾವು. ಹಾಗೇನೆ ಗಮನಿಸಬೇಕಾದಂಥ ವಿಚಾರ, ಯಾರು ಈ ಗೋವಿನ ಕೆಚ್ಚಲನ್ನ ಕತ್ತರಿಸಿದ್ದಾನೋ ಆತನು ಕೂಡ ತಾಯಿಯ ಹಾಲನ್ನೇ ಕುಡಿದು ಬೆಳೆದಿರೋದು. ಇಂಥ ಹೀನ ಮನಸ್ಥಿತಿಗೆ ಯಾರು ಕೂಡ ಇಳಿಬಾರದು. ಖಂಡಿಸಲೇಬೇಕು, ಇದನ್ನ ಖಂಡಿಸಲೇಬೇಕು. ನಾನಾಗಲೇ ಹೇಳ್ತಾ ಇದ್ದೆ, ನಾವು ನೀವೆಲ್ಲ ತುಂಬ ಪೂಜ್ಯನೀಯ ಭಾವದಿಂದ ಗೋವನ್ನು ಪೂಜಿಸ್ತೇವೆ ಅಂತೇಳಿ, ಪುಣ್ಯಕೋಟಿ ಅಂತ ಕರಿತೀವಿ. ಇದೇ ಗೋವಿನ ಹಾಲನ್ನು ಕುಡಿದು ಎಲ್ಲರೂ ಬೆಳೆದಿರೋದು. ಆದರೆ ಈ ಗೋವು ಮೂಕ ಪ್ರಾಣಿ ಮೇಲೆ ಯಾಕೆ ನಿಮ್ಮ ಅಟ್ಟಹಾಸ, ಯಾಕೆ ನಿಮ್ಮ ಪೌರುಷ? ತೋರಿಸ್ಕೊಳ್ಳೋದಿದ್ರೆ ಬೇರೆ ಜಾಗದಲ್ಲಿ ತೋರಿಸ್ಕೊಳ್ಳಿ. ಶ್ರೀರಾಮ ಸೇನೆ ಸದಸ್ಯರಾಗಿರುವಂತ ಸುಂದರೇಶ್ ನರಗಲ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್, ಘಟನೆ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಬೆಂಗಳೂರಿನ ಚಾಮರಾಜಪೇಟೆ ಒಂದು ಗೋವಿನ ಕೆಚ್ಚಲನ್ನೇ ಕೊಯ್ದುಬಿಟ್ಟಿದ್ದಾರೆ. ಏನು ಹೇಳ್ತೀರಾ ಸರ್ ಈ ಸುದ್ದಿಯನ್ನು ಕೇಳ್ತಾ ಇದ್ದಂತೆ ಅಥವಾ ಈ ಘಟನೆ ಬಗ್ಗೆ ಕೇಳ್ತಾ ಇದ್ದಂತೆ? ನನಗೆ ಈಗ ಮೊಬೈಲಲ್ಲಿ ವರದಿ ಬಂತು. ನಾನೀಗ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸದಲ್ಲಿದ್ದೆ ಇವತ್ತು. ಓಕೆ. ಈಗ ಒಂದು ಅರ್ಧ ಗಂಟೆ ಮೊದಲು ನನಗೊಂದು ಮಾಹಿತಿ ಬಂತು ಈ ರೀತಿ ಆಗಿದೆ ಅಂತ ಹೇಳಿ. ನಾನು ಅವರಿಗೆ ಹೇಳ್ತೀನಿ, ಅವರು ನಾವು ಪೂಜೆ ಮಾಡುವಂತ ಗೋವಿನ ಕೆಚ್ಚಲನ್ನು ಕುಯ್ತಾರೆ ಅಂದ್ರೆ ನಾವು ಇನ್ನು ಮುಂದೆ ಹಿಂದೂ ಸಮಾಜ ಎದ್ದು ಅವರ ಹೆಂಗಸರು ಮಕ್ಕಳ ಕೆಚ್ಚಲನ್ನು ಕುಯ್ಯುವ ಪರಿಸ್ಥಿತಿ ಬರ್ತದೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅವರಿಗೆ. ಒಂದು ಬಾಯಿ ಬರದಂತ ಪ್ರಾಣಿನ ಈ ರೀತಿ ಕ್ರೂರವಾಗಿ ಹಿಂಸೆ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಅದು ಹಾಸ್ಪಿಟಲ್ಗೆ ಬಂದಂತ ಹಸುಗಳನ್ನ ಇವ್ರು ಬಂದು ಈ ರೀತಿ ಮಾಡಿ ಹೋದ್ರೆ ರೈತರು, ಎಷ್ಟೋ ಜನ ರೈತರುಗಳು ಗೋಗಳಿಂದನೇ ಬದುಕುವಂತ ಪರಿಸ್ಥಿತಿ ಬಂದಿದೆ ಇವತ್ತು. ಹೌದು. ಆದ್ರೆ ಹಾಸ್ಪಿಟಲ್ಗೆ ಬಂದಂತ ಗೋಗಳನ್ನ ಈ ರೀತಿ ಮಾಡ್ತಾರೆ ಅಂದ್ರೆ ಇಂತಹ ಜಿಹಾದಿಗಳ ಮನಸ್ಥಿತಿ ಏನಾಗಿದೆ, ನಮ್ಮ ದೇಶದ ಕಥೆ ಏನಾಗಿದೆ? ಇದೊಂದು ಕೆಟ್ಟ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿಂದ ಇವು ಹಿಂದೂಗಳಾಗಿರ್ಬೋದು, ಜಾನುವಾರುಗಳಿಗಾಗಿರ್ಬೋದು, ದೇವಾಲಯಗಳಿಗಾಗಿರ್ಬೋದು ಯಾವುದಕ್ಕೂ ಕೂಡ ಸುರಕ್ಷತೆ ಇಲ್ಲ. ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ಅವ್ರನ್ನ ಕೂಡಲೇ ಒದ್ದು ಒಳಗಡೆ ಹಾಕ್ಬೇಕು, ಅವ್ರನ್ನ ಎನ್ಕೌಂಟರ್ ಮಾಡ್ಬೇಕು ಇಂಥ ದೇಶದ್ರೋಹಿಗಳನ್ನ. ನಾವು ವಿಶ್ವಗೃಹ ಅಂತೇಳಿ ಗೋವನ್ನ ಪೂಜೆ ಮಾಡಿಸುವಂತ ಒಂದು ಸನಾತನ ಧರ್ಮದಲ್ಲಿ ಇರುವವರಿಗೆ ಈ ರೀತಿ ಅವಮಾನ ಮಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ನನಗೆ. ಎಸ್. ಮುಂದಿನ ಹಂತದಲ್ಲಿ ಇದೇ ವಿಚಾರವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಿ ಸರ್? ಖಂಡಿತವಾಗಿಯೂ ನಾವು ಈಗೆಲ್ಲರೂ ಕೂಡ ಬೆಂಗಳೂರು ಕಮಿಟಿಯಿಂದ ಈಗ ಮೀಟಿಂಗ್ ನಡೀತಾ ಇದೆ. ಇದನ್ನ ಒಂದು ಒಳ್ಳೆ ರೀತಿಯ ಹೋರಾಟದಲ್ಲಿ ತಗೊಳ್ಳೋಗ್ತೀವಿ. ಈ ಜಿಹಾದಿಗಳಿಗೆ ತಕ್ಕ ಉತ್ತರ ಕೊಡುವಂತದ್ದು ನಾವು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತೀವಿ ಅಂತೇಳಿ ಅವರಿಗೆ ಎಚ್ಚರಿಕೆ ಸಂದೇಶವನ್ನು ನೀಡ್ತಾ ಇದ್ದೀನಿ. ಅವರ ಅಪ್ಪ ಅಲ್ಲಿದ್ದಾನೆ ಆ ಕ್ಷೇತ್ರದಲ್ಲಿ ಜಮೀರ್ ಅಂತ, ಅದೇ MLA ಒಂದು ಚೇಲಗಳೇ ಈ ಕೃತ್ಯಗಳನ್ನ ಮಾಡ್ತಿರೋದು. ಕಾಂಗ್ರೆಸ್ ಪಕ್ಷವೇ ಇದಕ್ಕೆ ನೇರ ಹೊಣೆ. ಅದು ಏನ್ ಮಾಡಿತ್ರಿ ಮೂಕ ಪ್ರಾಣಿ? ಅವರು ತಾಕತ್ತಿದ್ರೆ ನೇರವಾಗಿ ಫೈಟ್ ಮಾಡ್ಬೇಕಲ್ವಾ? ಹೌದು. ಮೂಕ ಪ್ರಾಣಿಗಳ ಬಗ್ಗೆ ಈ ರೀತಿ ಕ್ರೂರವಾದ ಕೃತ್ಯವನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅವರಿಗೂ ತಾಯಿ ಇದಾರಲ್ವಾ, ಅವರಿಗೂ ತಂದೆ ತಾಯಿ ಇದಾರಲ್ಲ, ಅವರಿಗೂ ಹೆಣ್ಮಕ್ಳು ಇದಾರಲ್ಲ. ಅವರ ಅಕ್ಕ ತಂಗಿದವರ ಮರ್ಮಂಗನ್ ಇದೇ ರೀತಿ ಕಟ್ ಮಾಡಿದ್ರೆ ಅವ್ರು ಒಪ್ಕೊಳ್ತಾರ? ಅವರ ತಾಯಿ ಕೆಚ್ಚಲನ್ನು ಕುಯ್ದ್ರೆ ಅವ್ರು ಒಪ್ಕೊಳ್ತಾರ? ಇವತ್ತೇ ಅವರು ಗೋಮಾತೆ ಹಾಲನ್ನು ಕುಡಿಬಾರ್ದು. ಅವರು ಯೋಗ್ಯರಾದ್ರೆ ಈ ಭಾರತ ಸಂವಿಧಾನವೇನಾದ್ರೂ ಪಾಲಿಸುವಂತ ವ್ಯಕ್ತಿಗಳಾದ್ರೆ, ನಿರ್ಲಜ್ಜರವರು ಇವತ್ತಿಂದ ಯಾವುದೇ ಕಾರಣಕ್ಕೂ ಅವ್ರಿಗೆ ಗೋವಿನ ಹಾಲನ್ನು ಕುಡಿಬಾರ್ದು. ವಿಷ ಕುಡಿಲಿ ಅವರು. ಗೋವಿನ ಹಾಲು ಬೇಕು, ಆದ್ರೆ ಗೋವನ್ನ ಈ ರೀತಿ ಕ್ರೂರವಾಗಿ ನಡ್ಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಇದು? ಖಂಡಿತ ಯಾರು ಹೇಳೋರೇ ಕೇಳೋರಿಲ್ಲ. ಈಗಿನ ಗೃಹ ಮಂತ್ರಿ ಅಂತ ಇದಾರೆ, ಅವರು ಸೇಮ್ ಮುಸ್ಲಿಮ್ಸೇ ಆಗಿದ್ದಾರೆ. ಅವರು ಮುಸ್ಲಿಂ ಗೃಹ ಮಂತ್ರಿ, ಅವರು ಇಸ್ಲಾಮಿಕ್ ಗೃಹ ಮಂತ್ರಿ. ರಾಜ್ಯದ ಜನಗೆ ಇಷ್ಟೊಂದು ಜನ ಮತದಾರರು ವೋಟ್ ಹಾಕಿದ್ದಾರೆ, ಅವ್ರಿಗೆ ಗೃಹ ಮಂತ್ರಿ ಆಗ್ತಲ್ಲ ಅವರು.
ಇವರು ಇಸ್ಲಾಮಿಗೆ ಮಾತ್ರ ಗೃಹ ಮಂತ್ರಿ ಆಗಿದ್ದಾರೆ, ಇಸ್ಲಾಮಿಗೆ ಮಾತ್ರ ಮುಖ್ಯಮಂತ್ರಿಗಳಾಗಿದ್ದಾರೆ. ಇದು ಸರಿ ಹೋಗಲ್ಲ. ಇದಕ್ಕೆ ಶ್ರೀರಾಮ ಸೇನೆ ನೇರ ಪ್ರತಿಕ್ರಿಯೆಯನ್ನು ಕೊಟ್ಟೇ ಕೊಡುತ್ತೆ. ಇವತ್ತು ಯಾರು ಗೋ ಕೆಚ್ಚಲನ್ನು ಕುಯ್ದಿದಾರೋ ಅವರ ಕೈಯನ್ನು ಕೂಡ ಕುಯ್ಯೋದಕ್ಕೆ ನಾವು ಶ್ರೀರಾಮ ಸೇನೆ ರೆಡಿ ಇದೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅವರಿಗೆ. ಎಸ್ ಸರ್, ಥ್ಯಾಂಕ್ ಯು ಸುಂದರೇಶ್ ಅವರೇ. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಶ್ರೀರಾಮ ಸೇನೆಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ಖಂಡನೀಯ. ಈ ರೀತಿಯಾದಂತ ಕೃತ್ಯವನ್ನ ಯಾರು ಎಸಗ್ತಾರೋ ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಮೂಕ ಪ್ರಾಣಿಗೆ ಹಿಂಸೆ ಕೊಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಎಂಥದ್ದು? ನಿಮ್ಮ ಮನಸ್ಥಿತಿ ಎಂಥದ್ದು? ಏನೋ ದ್ವೇಷ ಇದ್ರೆ ನಿಮಗೂ ಈ ಹಸುವಿನ ಮಾಲೀಕರಿಗೂ ನೀವೇನಾದ್ರೂ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಈ ಮೂಕ ಪ್ರಾಣಿಯ ಕೆಚ್ಚಲನ್ನ ಕತ್ತರಿಸೋದು, ಕಟ್ ಮಾಡೋದು, ಅದಕ್ಕೆ ಹಿಂಸೆ ನೀಡೋದು, ಅದಕ್ಕೆ ಹೊಡೆಯೋದು, ಆಸ್ಪತ್ರೆಯಲ್ಲಿ ಸೇರಿಸಿದಂಥ ಹಸುರಿ ಅದು. ಅಂಥ ಹಸುವಿನ ಮೇಲೆ ನೀವು ಕ್ರೌರ್ಯವನ್ನು ತೋರ್ತಿರಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಖಂಡಿಸಲೇಬೇಕಾದಂಥ ಘಟನೆ ಇದು. ಬೆಂಗಳೂರಿನಲ್ಲಿ ಮೂಕ ಪ್ರಾಣಿಗಳ ಮೇಲೆ ನಡೀತಾ ಇರುವಂಥ ಹಲ್ಲೆ ಏನು ಮಾಡ್ತಾ ಇದ್ದಾರೆ? ಇದೇ ಹಸುವಿನ ಕೆಚ್ಚಲನ್ನು ಕತ್ತರಿಸ್ತಾರೆ ಅಂತ ಹೇಳಿದ್ರೆ ಕಾಮಧೇನು, ಪುಣ್ಯಕೋಟಿ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥ ಗೋಮಾತೆಗೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸುರಕ್ಷತೆ ಇಲ್ಲ. ಸರಿಯಾಗಿ ಗಮನಿಸಿ ನೀವು, ಸುರಕ್ಷತೆ ಅಂತೂ ಖಂಡಿತವಾಗ್ಲೂ ಇಲ್ಲ. ಹಾಗೆಯೇ ಪ್ರಾಣಿ ದಯಾ ಸಂಘದವರು ಈ ಹಸುವಿನ ಮೇಲೆ ಸ್ವಲ್ಪ ದಯೆಯನ್ನು ತೋರಬೇಕು. ಈಗಲಾದರೂ ಬೇರೆ ಬೇರೆ ವಿಚಾರಗಳಲ್ಲಿ ಸಾಕಷ್ಟು ಮುತುವರ್ಜಿ ವಹಿಸಿ ಕ್ರಮವನ್ನು ತೆಗೆದುಕೊಳ್ತೀರಲ್ಲ, ಈ ವಿಚಾರದಲ್ಲೂ ತೆಗೆದುಕೊಳ್ಳಿ. ಹಿಂದೇಟನ್ನು ದಯವಿಟ್ಟು ಹಾಕಬೇಡಿ. ಇಲ್ಲಿ ಒಂದು ಗೋವಿನ ಕೆಚ್ಚಲು ಕೊಯ್ದಿದ್ದಾರೆ. ಸಹಿಸುವಂಥ ಘಟನೆ ಖಂಡಿತವಾಗ್ಲೂ ಅಲ್ಲ. ಈ ಘಟನೆಯನ್ನು ಯಾರು ಕೂಡ ಸಹಿಸೋದೇ ಇಲ್ಲ. ಶಿಕ್ಷೆ ಆಗಲೇಬೇಕು. ಬೆಂಗಳೂರಿನ ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಸದ್ಯ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗೆಯೇ ಹಿಂಸೆ ಕೊಟ್ಟವರನ್ನ ಬಂಧಿಸುವಂತೆ ಬೆಂಗಳೂರಿನ ಶ್ರೀರಾಮ ಸೇನೆ ಅಧ್ಯಕ್ಷರಾಗಿರುವಂಥ ಎಸ್ ಭಾಸ್ಕರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಂಥ ಹೀನ ಮನಸ್ಥಿತಿಯ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದಾರೆ ಸರ್. ಒಂದು ಗೋಮಾತೆಯ ಕೆಚ್ಚಲನ್ನ ಕೊಯ್ತಾರೆ ಅಂತ ಹೇಳಿದ್ರೆ ಎಂಥವ್ರು ಸರ್ ಇವರು? ನೋಡಿ, ಇವರು ಮಾಡಿದಾರಲ್ಲ, ಅವರು ಮಾನವೀಯತೆ, ಪ್ರೀತಿ, ವಿಶ್ವಾಸ, ಧರ್ಮ ಇದು ಯಾವುದೂ ಇಲ್ಲ ಅವರಿಗೆ. ಓಕೆ. ಯಾಕಂದ್ರೆ ಅವರು ಸಹ ಒಂದು ತಾಯಿಯ ಗರ್ಭದಲ್ಲಿ ಜನಿಸಿದ್ದಾರೆ. ಒಂದು 2 ವರ್ಷ 2.5 ವರ್ಷ ತಮ್ಮ ತಾಯಿಯ ಎದೆ ಗಳಿಗೋಸ್ಕರವಾಗಿ ಅಲ್ಲಿ ಗೂಡ್ಸೆಡ್ ರೋಡ್ ನಲ್ಲಿ ಒಂದು ವೆಟರ್ನರಿ ಹಾಸ್ಪಿಟಲ್ ಅನ್ನ ಮೈನಾರಿಟಿ ಇಲಾಖೆಗೆ ಕೊಟ್ಬಿಟ್ಟಿದ್ರು. ಅದರ ವಿರುದ್ಧ ನಾವು ಶ್ರೀರಾಮ್ ಸೇನೆಯವರು ಮತ್ತು ಲೋಕಲ್ ಜನ ಎಲ್ಲ ಹೋರಾಟ ಮಾಡಿ ಅದನ್ನ ಅವ್ರ ಕೈಗೆ ಹೋಗದಂಗೆ ಮಾಡಿದ್ದು. ಆ ಹೋರಾಟದಲ್ಲಿ ಅವರು ಹಸುವಿನ ಓನರ್ ಇದಾರಲ್ಲ, ಆ 3-4 ಹಸುಗಳನ್ನ ಅಲ್ಲಿ ತಂದಿದ್ರು. ಆ ಕೋಪ ಇಟ್ಕೊಂಡು ಅದೇ ಹಸುಗಳನ್ನ ಟಾರ್ಗೆಟ್ ಮಾಡಿ ಅದರ ಕೆಚ್ಚಲನ್ನ ಕತ್ತರಿಸಿದ್ದಾರೆ. ಇವರಿಗೆ ದೇವರು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಏನು ಶಿಕ್ಷೆ ಕೊಡ್ತಾನೋ ಕೊಡ್ಲಿ. ಆದ್ರೆ ಕಾನೂನಾತ್ಮಕವಾಗಿ, ಸಾಂವಿಧಾನಿಕವಾಗಿ ನಮ್ಮ ಮುಂದೆ ಯಾವ ಮಾರ್ಗಗಳಿವೆ ಆ ಮಾರ್ಗದಲ್ಲಿ ನಾವು ಖಂಡಿತವಾಗ್ಲೂ ನಾವು ಹೋರಾಟ ಮಾಡ್ತೇವೆ. ಈ ದುಷ್ಟ ಜಿಹಾದಿಗಳು ಈ ರೀತಿಯಾದಂತಹ ಕೆಲಸವನ್ನ ಮಾಡಿದಾರಲ್ಲ, ಅವ್ರಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು. ಕಾನೂನಿನ ರೀತಿ ಶಿಕ್ಷೆ ಆಗದಿದ್ರೆ ಶ್ರೀರಾಮ ಸೇನೆಯ ತನ್ನದೇ ಆದಂತ ಒಂದು ದಾರಿ ಇದೆ, ಅದನ್ನ ನಾವು ಅನುಸರಿಸ್ತೀವಿ, ಇವರಿಗೆ ಪಾಠ ಕಲಿಸ್ತೀವಿ. ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಎಸ್ ಭಾಸ್ಕರನ್, ಶ್ರೀರಾಮ ಸೇನೆ ಬೆಂಗಳೂರಿನ ಅಧ್ಯಕ್ಷರು ಮಾತನಾಡಿದ್ರು. ಸದ್ಯ ಘಟನೆಗೆ ಸಂಬಂಧಿಸಿದಂತೆ ಅವರು ಮಾಹಿತಿಯನ್ನು ಕೊಟ್ಟರು. ಮುಂದಿನ ಹಂತದಲ್ಲಿ ಶ್ರೀರಾಮ ಸೇನೆ ಈ ಸಂಬಂಧ ಹೋರಾಟವನ್ನು ನಡೆಸುತ್ತೆ. ಯಾವುದೇ ಕಾರಣಕ್ಕೂ ಈ ಘಟನೆಯನ್ನ ಇಲ್ಲಿಗೆ ಬಿಡುವ ಕೆಲಸ ಆಗೋದಿಲ್ಲ. ಈ ಘಟನೆಗೆ ಯಾರು ಕಾರಣೀಕರ್ತರಿದ್ದಾರೆ ಅಂಥವರ ವಿರುದ್ಧ ಕ್ರಮ ಆಗೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವುದಾಗಿ
ಶ್ರೀರಾಮ ಸೇನೆಯವರು ಹೇಳ್ತಾ ಇದ್ದಾರೆ. ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಘಟನೆ ಸಂಬಂಧ. ಅದಕ್ಕೂ ಮಾಡ್ತೀನಿ ಸರ್, ಅದಕ್ಕೆ ಮಾತಾಡ್ತಾ ಇದ್ದೀನಿ ಅದಕ್ಕೂ ಮಾಡ್ತೀನಿ ಸರ್, ಅದಕ್ಕೆ ಮಾತಾಡ್ತಾ ಇದ್ದೀನಿ ಅದಕ್ಕೂ ಮಾಡ್ತೀನಿ ಸರ್, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.